Yeah.
ಇಷ್ಟು ಸೊಗಸಾಗಿ ಹಾಡಿದ್ರೆ ನಮ್ಮ ಮನಸ್ಸು ತಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮೆಲ್ಲರ ಮನಸ್ಸುಗಳು ತಡೆಯುವಂಥ ಅದ್ಭುತವಾದ ಗೀತೆಯನ್ನ ಸಾದರಪಡಿಸಿದಂಥ ಸಂವಿಧಾನ ಲಹರಿ ಸುಗಮ ಸಂಗೀತ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಪ್ರೀತಿಯ ಜೋರು ಚಪ್ಪಾಳೆಯ ಧನ್ಯವಾದಗಳು. ಈಗ ಮನಸ್ಸು ತರ್ತಿದೆ, ಹೊಟ್ಟೆನೂ ಸ್ವಲ್ಪ ತಣಿಸ್ಕೊಳ್ಳೋಣ ಅಂತ ಕಾಫಿ ತಿಂಡಿ ರೆಡಿಯಾಗಿದೆ. ದಯವಿಟ್ಟು ಎಲ್ಲರೂ ಬೇಗ ಕಾಫಿ ತಿಂಡಿಯನ್ನು ಸವಿದು ಮತ್ತೆ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸೋಣ.
ವರ್ಷಗಳ ಕಲಿಕೆ ರಾಜಾರಾಮ್ ಸರ್ ಅವರ ಬಳಿ ಇದೊಂದು ಸಾರ್ಥಕ ಕ್ಷಣ ಅನ್ಸುತ್ತೆ. ಬರೆದಂತಹ ಸಾಹಿತಿಗಳು ವೇದಿಕೆ ಮೇಲಿದ್ದಾರೆ, ಸಂಗೀತ ಸಂಯೋಜನೆ ಮಾಡಿದವರು ಕೂಡ ಇಲ್ಲೇ ಇದ್ದಾರೆ, ಹೇಳಿಕೊಟ್ಟಂತಹ ಗುರುಗಳು ಕೂಡ ಇದ್ದಾರೆ. ದೀಪ್ತಿ ಅವರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು ಒಂದು ಸೊಗಸಾದ ಗೀತೆಯನ್ನ ಸಾದರಪಡಿಸಿದ್ದಕ್ಕಾಗಿ. ಮತ್ತೊಮ್ಮೆ ನಮ್ಮ ಚಪ್ಪಾಳೆ ದೀಪ್ತಿ ಅವರಿಗೆ. ಇದೀಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಕೆ.ವಿ. ರಘುರಾಮ್ ಅವರ ಬಗ್ಗೆ ಒಂದೆರಡು ಮಾತುಗಳು. ನಮ್ಮ ಗಡಿ ರಕ್ಷಣೆಗೆ, ದೇಶದ ಭದ್ರತೆ, ಐಕ್ಯತೆಗಾಗಿ ಪ್ರಾಣದ ಹಂಗು ತೊರೆದು ಹೋರಾಡುವ ವೀರರು ನಮ್ಮ ಯೋಧರು. ನಾವು ಅವರಿಗೆ ಎಷ್ಟು ಋಣಿಗಳಾಗಿದ್ದರೂ ಕೂಡ ಸಾಲದು. ಈ ದಿನ ನಮ್ಮ ಜೊತೆ ಭಾರತೀಯ ಸೇನೆಯಲ್ಲಿ 18 ವರ್ಷ 42 ದಿನಗಳ ಕಾಲ ದೇಶ ಸೇವೆ ಮಾಡಿದಂತಹ ಶ್ರೀ ಕೆ.ವಿ. ರಘುರಾಮ್ ಅವರು ಇದ್ದಾರೆ ವೇದಿಕೆಯಲ್ಲಿ. ಜೋರಾದ ಕರತಾಳದ ಮೂಲಕ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಭಾರತೀಯ ಸೇನೆಯಿಂದ ನಿವೃತ್ತಿ ಪಡೆದ ನಂತರ ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನ ನಿರೀಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ RTO ಪ್ರಾದೇಶಿಕ ಸಾರಿಗೆ ಕಚೇರಿ ಜ್ಞಾನ ಭಾರತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀ ಕೆ.ವಿ. ರಘುರಾಮ್ ಅವರು. ವೇದಿಕೆನ ಒಂದ್ಸರ್ತಿ ನೋಡಿ, ಆ ಕಡೆ ರಘುರಾಮ, ಈ ಕಡೆ ರಾಜಾರಾಮ, ಮಧ್ಯ ಇಂದಿರಾರಮಣ ಗೋವಿಂದ ಅಂತ ಹೇಳಿ ಶ್ರೀನಿವಾಸ ಮೂರ್ತಿಗಳು ಕೂತ್ಕೊಂಡಿದ್ದಾರೆ. ಕಾರ್ಯಕ್ರಮದ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳುವಾಗ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಕಾಂಬಿನೇಷನ್ ಅಪ್ಪ ಇದು, ಒಬ್ರು ಕವಿಗಳು ಒಬ್ರು ಯೋಧರು ಅಂತ ಹೇಳಿ. ಕಾಮೆಂಟ್ ಶ್ರೀನಿವಾಸ ಮೂರ್ತಿಗಳೇ ಒಂದ್ ಕಡೆ ಬರೀತಾರೆ, ಪೆನ್ನು ನಮ್ದು ಗನ್ನ ನಿಮ್ದು ಅಂತ. ಅವ್ರನ್ನ ಕರೆದ ಮೇಲೆ ಪೆನ್ ಯೋಧರು ಕವಿಗಳವರು, ಗನ್ ಅವ್ರದ್ದು ಯೋಧರು. ಪೆನ್ನು ನಮ್ದು ಗನ್ನು ನಿಮ್ದಂತೆ. ಆಮೇಲೆ ಇನ್ನೊಂದ್ ಕಡೆ ಬರೀತಾರೆ, ಎಲೆಗಾರನಿಗೆ ಗದೆ ಯಾಕೆ ಅಂತ. ಆದ್ರೆ ರಾಜಾರಾಮ್ ಸರ್ ಇಬ್ಬರೂ ಕಲಿತಿದ್ದಾರೆ. ಯಾಕೆಂದ್ರೆ ನಮ್ಗೆ ಪೆನ್ನು ಬೇಕು, ಗನ್ನು ಬೇಕು, ಎದೆಗಾರಿಕೆನೂ ಬೇಕು, ಬೇಕಾದ ಗದೆ ಕೂಡ ಯೂಸ್ ಮಾಡಬೇಕು ಅನ್ನೋ ಸಂದೇಶ ಹೇಳೋದಕ್ಕೋಸ್ಕರನೇ ಅವರಿಬ್ಬರನ್ನ ಈ ದಿನ ಮುಖ್ಯ ಅತಿಥಿಗಳಾಗಿ ಕರೆದರಂತ ಅನಿಸ್ತು. ವೇದಿಕೆಯಲ್ಲಿ ಕಳೆಗಟ್ಟಿದೆ. ಈಗ ಕೆ.ವಿ. ರಘುರಾಮ್ ಅವರ ಗನ್ನಿನ ಮಾತನ್ನ ಕೇಳಿ ನಂತರ ಪೆನ್ನೆ ನನ್ನ ಜೊತೆ ನೋಡಿ. ಕವಿಗಳಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ ಹಾಗೂ ವಿಜಯನಗರ ಸಂಸ್ಕೃತ ಕಲಾಕ್ಷೇತ್ರ ಸವಿನಿವಾರಧಾರಿ ಸುಗಮ ಸಂಗೀತ ಶಾಲೆ ಅಧ್ಯಕ್ಷರಾದ ರಾಜಾರಾಮ್ ಅವರೇ ಹಾಗೂ ಒಂದು ಮಿತ್ರರೇ, ಸಂಗೀತದ ಬಗ್ಗೆ ಹೆಚ್ಚಾಗಿ ನನಗೆ ಅರಿವಿಲ್ಲ, ಅದೆಲ್ಲ ಹೇಳ್ತೀನಿ. ಸಂಗೀತ ಕೇಳ್ತೀನಿ ಮುಖ್ಯವಾಗಿ, ಇಲ್ಲ. ಆದರೆ ಹಳೆ ಕೇಳ್ತೀನಿ, ಹೊಸದಾಗ ಯಾವ ಕೇಳೋಕ್ಕೋದು. ಯಾಕೆಂದರೆ ಅಷ್ಟು ಇಂಪಾಗಿರೋಲ್ಲ, ಅದರಲ್ಲಿ ಯಾವ ಭಾವನೂ ಇಲ್ಲ, ಇರೋದು ಹೇಳ್ತೀನಿ. ಈಗಿರೋ ಮಕ್ಕಳಿಗೆ ಅದು ಬೇಕಾಗಿಲ್ಲ, ಹಳಬರಿಗೆ ಅದು ಬೇಕಾಗಿಲ್ಲ. ಆದ್ದರಿಂದ ನಾನು ಸಂಗೀತದ ಬಗ್ಗೆ ಹೇಳಕ್ಕೆ ಹೋಗಲ್ಲ. ನಾನು ಆಟೋ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ನನ್ನ ರೋಡ್ ಸೇಫ್ಟಿ ಬಗ್ಗೆ ಒಂದೆರಡು ಮಾತು ಹೇಳೋದು. ಮೊದಲಾಗಿ ನಾನು ಭಾರತ ಸೇವೆಯಲ್ಲಿ 15 ವರ್ಷ ಸೇವೆ ಸಲ್ಲಿಸಿ ತುಂಬ ಕಡೆ ಕೆಲಸ ಮಾಡಿ ಬಂದಿದ್ದೀನಿ. ಭಾರತ ಸೇವೆ ಯಾರು ಮಾಡ ಬರ್ತಾರೆ ಅವರು ನಿಷ್ಠಾವಂತರಾಗಿ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಹೊರತು ಯಾವುದು ಗತಿಯಾಗಿ ಆಕರ್ಷಣೆ ಒಳಪಡ್ತಿಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಏನೆಂದರೆ, ತಂದೆ ತಾಯಿಯವರು ಬಂದಿದ್ದೀರ, ಮಕ್ಕಳು ಇದ್ದಾರೆ. 18 ವರ್ಷ ಆಗೋವರೆಗೂ ತಂದೆ ತಾಯಿನ ನನ್ನ ಮನೆಯಲ್ಲಿ ಯಾರು ವಾಹನ ಕೊಡಬೇಡಿ. ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ಆಮೇಲೆ ಗಾಡಿ ಓಡಿಸಬೇಕಾದ್ರೆ ಟೂ ವೀಲರು ಹೆಲ್ಮೆಟ್ ಹಾಕೋದು ಯಾರೂ ಮರಿಬೇಡಿ. ನಾವು 15,000 ರೂಪಾಯಿ ಮೊಬೈಲ್ಗೆ 15 ಸರಿ ಕವರ್ ಚೇಂಜ್ ಮಾಡ್ತೀವಿ ಇಲ್ವೋ ಚೆನ್ನಾಗಿ ಕಾಣಲಿ ಅಂತ. ಈ ತಲೆ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ, ಬೆಲೆ ಕಟ್ಟದಾಗ ತಲೆಗೆ 1,000 ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ಪರ್ಚೇಸ್ ಮಾಡಲ್ಲ ನಾವು. ಎಷ್ಟು ನನಗೆ ದುರ್ಗದಿಂದ ಹೇಳಬೇಕು ಅಂದರೆ ನನಗೆ ಎಷ್ಟು ಸರಿ ಬೇಜಾರಾಗಿದೆ. ಆದಷ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಹತ್ರ, ಆ ತಂದೆ ತಾಯಿಗಳು 18 ವರ್ಷವರೆಗೂ ಯಾರೂ ವಾಹನವನ್ನು ಮಕ್ಕಳಿಗೆ ಕೊಡಬೇಕು. ಟೂ ವೀಲರ್ ಓಡಿಸ್ಬೇಕಾದ್ರೆ 5 ವರ್ಷದ ಮಕ್ಕಳಿದೆ, ಅವ್ರಿಗೊಂದು ಹೆಲ್ಮೆಟ್ ಆಗಿ. ನಾವು ತುಂಬ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಕರ್ಕೊಂಡ್ಬರ್ಬೇಕಾಗಿ ನೋಡ್ತಾ ಇರ್ತೀವಿ ತಂದೆ ತಾಯಿ. ಒಬ್ಬರು ತುಂಬ ಹೆಲ್ಮೆಟ್ ಹಾಕಲ್ಲ, ಆ ಮಕ್ಕಳಿಗೂ ಹೆಲ್ಮೆಟ್ ಹಾಕಲ್ಲ. ಕಲೆ ಅತಿ ಸೂಕ್ಷ್ಮ. ಮನುಷ್ಯನ ಗುರುತಿಸೋದು ಸ್ವಲ್ಪ ಇಂಜುರಿ ಆದ್ರೂ ಮನುಷ್ಯ ಹೋಗ್ತಾರೆ. ಅದಕ್ಕೋಸ್ಕರನೇ ಸರ್ಕಾರ ಅವನು ಇದಾಗಿ ಹೆಲ್ಮೆಟ್ ಅಂತ ಮಾಡಿರೋದು. ಪ್ರತಿಯೊಬ್ಬರು ಮಿಸ್ ಮಾಡ್ದೇ ಹೆಲ್ಮೆಟ್ ಬಳಸಿ. ಇನ್ನೊಂದು ವಿಷಯ, ಗಾಡಿ ಓಡಿಸ್ಬೇಕಾದ್ರೆ ಯಾವ ಮೊಬೈಲ್ ಯೂಸ್ ಮಾಡಬೇಕು. ಯಾಕೆಂದರೆ ಮನಸ್ಸಿಗೆ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಅವನು ಗಾಡಿ ಓಡಿಸೇ ಕಮ್ಮಿ ಇರಲ್ಲ, ಅವ್ನ ಮೊಬೈಲ್ನೇ ಮಾತಾಡ. ತುಂಬ ಆಕ್ಸಿಡೆಂಟ್ಗಳೆಲ್ಲ ಇವಾಗ ಇದರಿಂದೇ ಆಗ್ತಾರೆ. ಅದರಿಂದ ಮೊಬೈಲ್ ಯೂಸ್ ಮಾಡೋದ್ರಿಂದ ಆದಷ್ಟು ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬೇಡಿ.
ಆಮೇಲೆ ಇನ್ನೊಂದು ಹೈವೇಗಳಲ್ಲಿ ಸಿಕ್ಕಾಪಟ್ಟೆ ರೈಸ್ ಮಾಡ್ತಾರೆ ನೋಡಿದ್ದೀನಿ, 50, 60, 170, 180 ಸ್ಪೀಡ್. ನಮ್ಮ ಮೈಸೂರು ಬೆಂಗಳೂರು ರೋಡ್ನಲ್ಲಿ ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಯಾಕೆ ಆಗ್ತದೆ ಅಂದರೆ ಈ ಓವರ್ ಸ್ಪೀಡಿಂದ. ನೀವು ಆದಷ್ಟು ಗಾಡಿಗಳನ್ನು ಓವರ್ ಸ್ಪೀಡಲ್ಲಿ ಓಡಿಸ್ಬೇಡಿ. ಅದು ಡ್ರೈವಿಂಗ್ ಒಂದು ಕಲೆ ಇದ್ದಾಗೆ ಆ ಕಲೆನ ಉಪಯೋಗಿಸ್ಬೇಕಂತ ನೀವು ಓವರ್ ಸ್ಪೀಡ್ ಮಾಡಿ ಆಕ್ಸಿಡೆಂಟ್ ಮಾಡಿ ಎಲ್ಲೋ ಬಿದ್ದು ಗಾಡಿ ಕಾಲು ಈಗಿರೋದು ಒಬ್ಬೊಬ್ಬರೇ ಮಕ್ಕಳು ಅವು ಕಳ್ಕೊಂಡಾಗ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆದಷ್ಟು ನೀವು ವಾಹನ ಚಾಲನೆ ಮಾಡಬೇಕಾದ್ರೆ ಸುರಕ್ಷಿತವಾಗಿ ನೀವು 100 ಹೋಗಿ ನಿಧಾನಕ್ಕೆ 5 ನಿಮಿಷ. ನೀವು ಯಾರು ಅಲ್ಲೇ ಹೋಗಿ ಬ್ಲಡ್ ಕೊಡಬೇಕಾಗಿಲ್ಲ. ನೀವು ರಕ್ತದಾನ ಮಾಡಬೇಕು ಅಂದರೆ ಹಾಸ್ಪಿಟಲ್ ಮಾಡಿ, ಹೊಸದಲ್ಲಿ ಮಾತ್ರ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟ್. ಅತಿ ಸ್ಪೀಡಲ್ಲಿ ಹೋಗಿ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಅಲ್ಲಿ ರಕ್ತ ಕಳ್ಕೊಳ್ಳೋದ್ರಿಂದ ನೀವು ನಿಧಾನವಾಗಿ ಗಾಡಿ ಚಾಲನೆ ಮಾಡಿ, ನಿಧಾನವಾಗಿ ತಲುಪಿ ಅಲ್ಲಿ ಎಲ್ಲೋ ಹಾಸ್ಪಿಟ್ಲಿಗೆ ಬೇರೆ ಯಾರು ರಕ್ತದಾನ ಮಾಡಿದರೆ ಒಳ್ಳೆಯದಾಗುತ್ತೆ, ಅವರೂ ಜೀವ ಉಳಿಯುತ್ತೆ. ಇದು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆದಷ್ಟು ಗಾಡಿ, ಆಮೇಲೆ ನಿಮ್ಮ ಗಾಡಿಗಳನ್ನ ಆದಷ್ಟು ಸುರಕ್ಷಿತವಾಗಿ. ನಾನು ಹೇಳ್ತೀನಿ, ಕೆಲವರು ಬರ್ತಾರೆ ಸರ್ವಿಸಿಂಗ್ ಮಾಡ್ತಿರಲ್ಲ, 10 ವರ್ಷ 20 ವರ್ಷ ನನಗೆ ಗಾಡಿ ಕೊಡ್ತಾ ಬೆಲೆ ಅಂತ ಹೇಳ್ತಾರೆ. ಪ್ರತಿ ಗಾಡಿಗೂ ಒಂದು ಟೈಮಿಂಗ್ ಒಂದು ಸರ್ವಿಸ್. ಆಮೇಲೆ ರೆಕಗ್ನೈಸ್ ವರ್ಕ್ಶಾಪ್ಗಳಲ್ಲಿ ನೀವು ಸರ್ವಿಸ್ ಮಾಡಿಸಲ್ಲ. ನಾನು ತುಂಬ ಜನ ನೋಡಿದ್ದೀನಿ, ಗಾಡಿಗಳು ಹೋಗ್ತಾ ಇರ್ತಾರೆ, ಸ್ಮೋಕ್ ಮಾಡ್ತಾ ಇರ್ತಾರೆ, ಡ್ರೈವ್ ಮಾಡ್ತಾ ಇರ್ತಾರೆ. ಆ ತಂದೆ ತಾಯಿಗಳು ಮಕ್ಕಳು ಬಿಡಲ್ಲ. ಇದೇ ರೋಡಲ್ಲಿ ಎಷ್ಟೋ ಜನ ಓಡ್ತಾರೆ. ನನಗೆ ಸಿಕ್ಕಿದವ್ರಿಗೆಲ್ಲ ಕೇಸ್ ಬಂದು ಹಾಕಿದ್ದೀನಿ, ಕಳಿಸಿದ್ದೀನಿ, ಇಲ್ಲ ಅಂತಲ್ಲ. ಆದಷ್ಟು ಏನಕ್ಕೆ ಫೈನ್ ಕಳಿಸ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಹರವಾಗಿ ಉದ್ದೇಶಕ್ಕೆ ಅವ್ರಿಗೆ ಕೆತ್ತಿ ನಾವು ಬಿಡಿಕೊಳ್ಳೋದಲ್ಲ, ಅದನ್ನು ಸರ್ಕಾರಕ್ಕೆ ಕಳಿಸ್ತೀವಿ. ನೀವು ಆದಷ್ಟು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಗಾಡಿ ಓಡಿಸ್ಬೇಕಾದ್ರೆ ನಿಧಾನವಾಗಿ ಸುರಕ್ಷಿತವಾಗಿ ಮೊಬೈಲ್ ಯೂಸ್ ಮಾಡಿದೆ, ಹೆಲ್ಮೆಟ್ ಯೂಸ್ ಮಾಡಿ ಗಾಡಿ ಓಡಿಸಿ ಅಂತ ನೀವು ಹೇಳಬೇಕು. ನಾವು ಹೇಳಿಲ್ಲ ಅಂದರೆ ಮಕ್ಕಳು ಏನು ಮಾಡ್ತಾರೆ, ಇವತ್ತು ನಾವು TV ಬೇರೆ ಬರ್ತಾ ಇವಾಗ ಯೂಟ್ಯೂಬ್ಗಳಲ್ಲಿ, ವಾಟ್ಸಪ್ಗಳಲ್ಲಿ, ಇನ್ಸ್ಟಾಗಳಲ್ಲಿ ಜಾಸ್ತಿ ಇದೆ. ಅದೇ ನೋಡೋದು, ಅವನು ಯಾವ ಥರ ರೈಡ್ ಮಾಡ್ತಾನೆ, ಟ್ರೈನ್ ಮಾಡ್ತಾನೆ, ಇದೇ ಆಗ್ತಾಯಿದೆ. ಆಮೇಲೆ ನೀವು ಪೆಟ್ರೋಲ್ ಡೀಸೆಲ್ ಮಿಕ್ಸ್ ಮಾಡಿ ಇವೆಲ್ಲ ನೋಡಿದ್ರೆ ತುಂಬ ನೋಡ್ತಾ ಇರ್ತಾರೆ. ನೋಡಿದ್ರೆ ಆದಷ್ಟು ಪೊಲ್ಯೂಷನ್ ಕಂಟ್ರೋಲ್ ವಾಹನಗಳು ಕಮ್ಮಿ ಮಾಡಿ, ಆದಷ್ಟು ಬ್ಯಾಟ್ರಿಗಳು ಉಪಯೋಗಿಸಿ. ಡೀಸೆಲ್ ಗಾಡಿಗಳೆಲ್ಲ ಎಷ್ಟು ಪೊಲ್ಯೂಟೆಡ್ ಆಗುತ್ತೆ, ಡೀಸೆಲ್ ಗಾಡಿಗಳು ಆದಷ್ಟು ನೀವು ಅವಾಯ್ಡ್ ಮಾಡಿ. ಬ್ಯಾಟ್ರಿ ಗಾಡಿ ಯೂಸ್ ಮಾಡಿ, ಪೆಟ್ರೋಲ್ ಗಾಡಿ ಯೂಸ್ ಮಾಡಿ ಆದಷ್ಟು. ಆಮೇಲೆ ಪ್ರತಿಯೊಬ್ಬರು ಪರಿಸರವಾಗಿ ನಿಮ್ಮ ಮನೆ ಮುಂದೆ ಇವತ್ತು ಒಂದೊಂದು ಗಿಡ ಅನ್ನೋದಕ್ಕೆ ಪ್ರಯತ್ನ ಮಾಡಿ. ಅದನ್ನು ಯಾರು ಮಾಡಬೇಡಿ. ಯಾಕೆಂದರೆ ನಮಗೆ ಆಮ್ಲಜನಕ ಕೊಡೋದೇ ಗಿಡ. ನಾವು ಈ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿಗಳು ಓಡಿಸಿ ಅದಷ್ಟು ಪೊಲ್ಯೂಟ್ ಆಗ್ತಾ ಇದೆ. ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ, ಏರ್ ಪೊಲ್ಯೂಷನ್ ಆಗ್ತಾ ಇದೆ, ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ನೋಡ್ತಾ ಇದ್ದೀವಿ ನಾವು. ಆ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಗಾಡಿಗಳು ಸ್ವಚ್ಛವಾಗಿರಬೇಕು. ಆದಷ್ಟು ಮರಗಿಡಗಳನ್ನು ನಾವು ನೆಡಬೇಕು. ಅದರಿಂದ ನಮಗೆ ಆಕ್ಸಿಜನ್ ಸಿಗೋದಾಗುತ್ತೆ. ಇಷ್ಟು ಟೈಮ್ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸೇವಿಗ್ರಾಮ ನಗರಿಯ ಅಧ್ಯಕ್ಷರಾದ ರಾಮಚಂದ್ರ ಅವರಿಗೆ ನಾನು ಗೌರವ ಹೇಳ್ತಾ ಮಾತನಾಡ್ತೀನಿ. ತುಂಬ ಕಳಕಳಿಯಿಂದ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ KV ರಘುರಾಮ್ ಅವರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ಡಾಕ್ಟರ್ ಕಾವ್ಯ ಶ್ರೀನಿವಾಸ ಮೂರ್ತಿಗಳ ಬಗ್ಗೆ ಒಂದೆರಡು ಮಾತು. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಾವ್ಯ ಶ್ರೀನಿವಾಸ ಮೂರ್ತಿಗಳವರು ಗೌರಮ್ಮ ಹಾಗೂ ವೆಂಕಟರಾಮಯ್ಯ ಅವರ 7ನೆಯ ಮಗ. 7ನೆಯ ಮಗನಾಗಿ ಹುಟ್ಟಿದಕ್ಕೋ ಏನೋ 7 ಸ್ವರಗಳ ಸಂಗೀತಕ್ಕೂ ಶ್ರೀನಿವಾಸ ಮೂರ್ತಿಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನಿಸುತ್ತೆ. ಕನ್ನಡ, ಭಾಷಾ ವಿಜ್ಞಾನ ಹಾಗೂ ಇಂಗ್ಲಿಷ್ ಈ 3 ವಿಷಯಗಳಲ್ಲಿ MA ಪದವಿಯನ್ನು ಪಡೆದು ವಿಶೇಷವಾಗಿ ಕನ್ನಡದಲ್ಲಿ PhD ಪದವಿಯನ್ನು ಗಳಿಸಿ ಡಾಕ್ಟರ್ ಕಾವ್ಯ ಶ್ರೀನಿವಾಸ ಮೂರ್ತಿಗಳು ಅಂತ ಕರೆಸಿಕೊಳ್ತಾರೆ ನಮ್ಮ ಕವಿಗಳು. ಡಾಕ್ಟರ್ ಕಾವ್ಯ ಶ್ರೀನಿವಾಸ ಮೂರ್ತಿಗಳೇ ಬರೆದಂಥ ಕವನ ಸಂಕಲನಗಳು ಹಾಗೂ ಭಾವಗೀತೆಗಳ ಹೆಸರುಗಳನ್ನೇ ಬಳಸಿ ಅವರ ಬಗ್ಗೆ ಹೇಳೋದಾದ್ರೆ, ಚಂದ್ರ ತಾರೆ ಊರಿನಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಸಾಹಿತ್ಯ ಯಾನವನ್ನ ಆರಂಭಿಸಿ ಕನ್ನಡ ಭೇರಿ ಬಾರಿಸಿದ ಅಭಿರಾಮ ಕಾವ್ಯ ಶ್ರೀನಿವಾಸ ಮೂರ್ತಿ. ಕನ್ನಡವನ್ನೇ ಆತ್ಮವಾಗಿಸಿಕೊಂಡು ಕನ್ನಡವೆಂದರೆ ಬರೀ ನುಡಿಯಲ್ಲ ಎಂದು ಅಭಿಮಾನದ ಹಣತೆಯನ್ನ ಬೆಳಗಿದವರು ಕಾವ್ಯ ಶ್ರೀನಿವಾಸ ಮೂರ್ತಿಗಳು. ಭಾವದ ಬೆನ್ನೇರಿದ್ರು ಮಣ್ಣಿನ ದೋಣಿಯಲ್ಲಿ ಮುಳುಗದೆ ಕಣ್ಣು ಬರೆದ ಕವಿತೆ ಓದಿ ಮಾತಿಲ್ಲದ ಕವಿತೆ ಬರೆದವರು ಕಾವ್ಯಶ್ರೀ. ನೀ ಬರುವ ದಾರಿಯಲ್ಲಿ ಕೂಡಬೇಡ ಬಾಣ, ಬದುಕು ನಿತ್ಯ ಶ್ರಾವಣ ಎಂದವರು ಕಾವ್ಯಶ್ರೀ. ಶತಮಾನಗಳ ಕಾವ್ಯ ಸಾಕ್ಷಿಯಲ್ಲಿ ಅಕ್ಷರವಾಗದ ಆತ್ಮಕಥಾನಕಗಳಿಗೆ ಅಕ್ಷರ ಆರಾಧನೆಯನ್ನ ಮಾಡಿ ಕವಿತೆ, ಭಾವಗೀತೆ, ಜಾಗೃತಿ ಗೀತೆ, ನಾಡಗೀತೆಗಳನ್ನು ಉಳಿದಂಥ ಕಾವ್ಯ ಕೋಗಿಲೆ ಕಾವ್ಯ ಶ್ರೀನಿವಾಸ ಮೂರ್ತಿಗಳು. ಇಷ್ಟು ಹೊತ್ತಿನವರೆಗೂ ಅವರ ಕವಿತೆಗಳನ್ನ ಆಲಿಸಿದ್ವಿ. ಈಗ ಅವರ ಮಾತುಗಳನ್ನ ಕೇಳುವಂತಹ
ಸಮಯ. ನೋಡೋಣ ನಮ್ಮ ಪೆನ್ನು ಏನನ್ನತ್ತೆ ಅಂತ. ಯಾಕೋ ಅವರ ಮಾತಿಗೆ ಟೈಮ್ ಕೂಡಿ ಬರ್ತಾ ಇಲ್ಲ. ಈಗ ಒಂದು ಹಾಡು ಕೇಳೋಣ, ಅವರೇ ಬರೆದಂತಹ ಹಾಡು. ಆಮೇಲೆ ಮತ್ತೆ ಕಾವ್ಯಾಂಶಿ ಅವರ ಮಾತನ್ನ ಕೇಳೋಣ. ಟಿ ರಾಜರಾಮ್ ಸರ್ ಅವರ ದನಿಯಲ್ಲಿ ದೇವರಾಗಲು ಹೊರಟ ದೇವರಾಗಲಿಲ್ಲ ಅನ್ನುವಂತಹ ಗೀತೆಯನ್ನ ಕೇಳೋಣ. ನಮ್ಮ ಅಧ್ಯಕ್ಷರಿಗೆ ಕಾವ್ಯಾಂಶಿ ಅವರಿಗೆ ಮಾತಿಗಿಂತ ಹಾಡು ಕೇಳಬೇಕು ಅಂತ ಮಾಡಿದೆ ಸರ್. ಅವರು ಮಾತಾಡಿದ ತಕ್ಷಣ ಒಂದು ಹಾಡು ಹಾಡ್ತಾರೆ ಸರ್. ಎಲ್ಲರೂ ಕೂತ್ಕೊಂಡು ಎಲ್ಲ ಮಾತು ಯಾರು ಕೇಳಲ್ಲ, ಹಾಡು ಕೇಳ್ತಾರೆ. ಒಂದು ಹಾಡು ಹಾಡಿದ್ರಿ, ನನ್ನ ಮಾತು ಎಷ್ಟು ಕೇಳ್ತಾರೆ ಅವರು ಅಂತ. ಅದಕ್ಕೆ ಬಂದಿದ್ರು ಒಂದು ಮಾತು ಒಂದು ಹಾಡು ಹತ್ರ ಮಾಡಬೇಡ ಅಂತ ಅವ್ರದಂತ ಗೀತೆ ಹಾಡ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅದರ ಅರ್ಥ ದೇವರಾಗಲು ಹೊರಟ ದೇವರಾಗಲಿಲ್ಲ, ಮನುಜನಾಗಲು ಹೊರಟ ದೇವರಾದನಲ್ಲ. ಮನುಜ ದೇವನಾದನಲ್ಲ, ಖಡ್ಗ ಹಿಡಿದು ಹೊರಟ ವಿಜಯಿಯಾಗಲಿಲ್ಲ, ಖಡ್ಗ ಬಿಟ್ಟು ನಡೆದ ಶತ್ರು ಕಾಣಲಿಲ್ಲ. ಕಾಡಿನೊಳಗೆ ಹೊರಟ ನಾನು ಹುಟ್ಟಲಿಲ್ಲ, ಊರಿನೊಳಗೆ ಇಳಿದ ಬರ್ತೆ ಉಳಿಯಲಿಲ್ಲ. ಅಕ್ಷರ ಕೂಡಿ ಪದವಿ ಆಯಿತಲ್ಲ, ಅದರ ಒಳಗೆ ಏಕೋ ಬೆಳಕು ಮೂಡಲಿಲ್ಲ. ಮೌಲ್ಯ ಹೇಳ ಹೋಗಿ ಮೌಲ್ಯ ಉಳಿಯಲಿಲ್ಲ, ಮೌನವಾಗಿ ನಡೆಗೆ ಮೌಲ್ಯ ಬೆಳಗಿದ್ದಲ್ಲ. ಎಷ್ಟು ಚೆನ್ನಾಗಿದಲ್ಲ ಅಂತ ಅಲ್ಲ. ಮನುಷ್ಯ ನಾವು ನೋಡಿ ಏನೋ ಮಾಡಕ್ಕೆ ಹೋಗ್ತೀವಿ, ಆದರೆ ಸುಮ್ಮನೆ ಇದ್ದಾದ್ರೆ ಮೌನವಾಗಿ ನಡೆಯೋಕ್ಕೆ ಮೌಲ್ಯ ಉಳಿಯುತ್ತೆ. ಅಂದರೆ ನಾವು ಮೌಲ್ಯ ಕಳೆಯುವಂಥ ಕೆಲಸಗಳನ್ನೇ ಜಾಸ್ತಿ ಮಾಡ್ತಾ ಇರ್ತೀವಿ. ಹಾಗಾಗಿ 4 ಲೈನ್ ಬರೆದು ಅದರ ಮೌಲ್ಯವನ್ನು, ಸಾಹಿತ್ಯದ ಮೌಲ್ಯವನ್ನು ಭಾಳ ಚೆನ್ನಾಗಿ ಅರ್ಥೈಸಿದೆ ಸರ್. ದೇವರಾಗಲು ಹೊರಟ ದೇವರಾಗಲಿಲ್ಲ, ಮನುಜನಾಗಲು ಹೊರಟ ದೇವರಾಗನಲ್ಲ. ದೇವರಾಗಲು ಹೊರಟ ದೇವರಾಗಲಿಲ್ಲ, ಮನುಜನಾಗಲು ಹೊರಟ ದೇವರಾಗನಲ್ಲ. ಮನುಜ ದೇವರಾಗನಲ್ಲ. ಹಿಡಿದು ಹೊರಟ ವಿಜಯಿಯಾಗಲಿಲ್ಲ, ಖಡ್ಗ ಬಿಟ್ಟು ನಡೆದ ಶತ್ರು ಕಾಣಲಿಲ್ಲ. ಖಡ್ಗ ಹಿಡಿದು ಹೊರಟ ವಿಜಯಿಯಾಗಲಿಲ್ಲ, ಖಡ್ಗ ಬಿಟ್ಟು ನಡೆದ ಶತ್ರು ಕಾಣಲಿಲ್ಲ. ಕಾಡಿನೊಳಗೆ ಹೊರಟ ಕಾಲ ಮುಟ್ಟಲಿಲ್ಲ, ಕಾಡಿನೊಳಗೆ ಹೊರಟ ಕಾಲ ಮುಟ್ಟಲಿಲ್ಲ. ಊರಿನೊಳಗೆ ಇಳಿದ ಹೊರತು ಉಳಿಯಲಿಲ್ಲ, ಊರಿನೊಳಗೆ ಇಳಿದ ಹೊರತು ಉಳಿಯಲಿಲ್ಲ. ದೇವರಾಗಲು ಹೊರಟ ದೇವರಾಗಲಿಲ್ಲ, ಮನುಜನಾಗಲು ಹೊರಟ ದೇವರಾಗನಲ್ಲ. ಮನುಜ ದೇವರಾಗನಲ್ಲ.
ಮೂಡಲಿಲ್ಲ ಅಕ್ಷರಕ್ಷರ ಕೂಡಿ ಪದವಿಯಾಯಿತಲ್ಲ ಅದರ ಒಳಗೆ ಏಕೋ ಬೆಳಕು ಮೂಡಲಿಲ್ಲ ಮೌಲ್ಯ ಕೇಳ ಹೋಗಿ ಮೌಲ್ಯ ಉಳಿಯಲಿಲ್ಲ ಮೌಲ್ಯ ಕೇಳ ಹೋಗಿ ಮೌಲ್ಯ ಉಳಿಯಲಿಲ್ಲ ಮೌನವಾಗಿ ನಡೆಯಿರಿ ಮೌಲ್ಯ ಬೆಳಗಿಲ್ಲ ಮೌನವಾಗಿ ನಡೆಯಿರಿ ಮೌಲ್ಯ ಬೆಳಗಿಲ್ಲ ದೇವರಾಗಲು ಹೊರಟ ದೇವರಾಗಲಿಲ್ಲ ಮನುಜನಾಗಲು ಹೊರಟ ದೇವರಾಗಲಿಲ್ಲ ದೇವರಾಗಲು ಹೊರಟ ದೇವರಾಗಲಿಲ್ಲ ಮನುಜನಾಗಲು ಹೊರಟ ದೇವರಾಗಲಿಲ್ಲ ಮನುಜ ದೇವರಾಗಲಿಲ್ಲ. ಎಂಥ ಅದ್ಭುತವಾದಂತಹ ಸಾಹಿತ್ಯ ಅದಾಗಿತ್ತು. ಅಷ್ಟೇ ಅದ್ಭುತವಾಗಿ ಹಾಡನ್ನು ಹಾಡಿದವರು ಪಿ ರಾಜಾರಾಮ್ ಸರ್ ಅವರು. ಬರೆದವರಿಗೂ ಹಾಡಿದವರಿಗೂ ಇಬ್ಬರಿಗೂ ಕೂಡ ಜೋರಾದ ಚಪ್ಪಾಳೆ. ಇಷ್ಟವರೆಗಿನವರೆಗೆ ಕಾವ್ಯ ಶ್ರೀನಿವಾಸ ಮೂರ್ತಿಗಳ ಹಾಡುಗಳನ್ನು ಆಲಿಸಿದ್ವಿ. ಈಗ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಕೇಳೋಣ ಡಾಕ್ಟರ್ ಕಾವ್ಯ ಶ್ರೀನಿವಾಸ ಮೂರ್ತಿಗಳವರ ಮಾತುಗಳನ್ನು. ಸ್ನೇಹಿತರೆ, ನಿಮಗೆ ಗೊತ್ತು ಇದು ಮಾತಿನ ಕಾರ್ಯಕ್ರಮ ಅಲ್ಲ, ಹಾಡಿನ ಕಾರ್ಯಕ್ರಮ ಅಂತ. ಅಷ್ಟೇ ಅಲ್ಲದೆ ನಾವೆಲ್ಲ ಗೆಳೆಯರು ಸೇರಿಕೊಂಡು ರಾಜಾರಾಮ್ ಸರ್ ಇರ್ಬೋದು, ನಮ್ಮ ಬಡವಾಡ ಇರ್ಬೋದು, ನಾವೆಲ್ಲರೂ ಕೂಡ ಸೇರಿಕೊಂಡು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾತಿಗೆ ಕಡೆ ಹಾಕಿದೆ, ಹಾಡಿಗೆ ಪ್ರಥಮ ಹಾಕಿದೆ. ಹಾಗಿರುವಾಗ ಆದರೆ ಮಾತುಗಳು ಒಂದು ಸ್ವಲ್ಪ ಬೇಕು ಅಂತ ಅನಿಸ್ತದೆ. ಅರ್ಪಿತ ಬೆಂಕಿ ಪುರಾಣದವ್ರು ಮಾತಾಡಿದ್ರೆ, ಆಮೇಲೆ ರಕ್ತದಾನ ಬೀದಿಯಲ್ಲಿ ರಕ್ತದಾನ ಮಾಡಬೇಡಿ ಅನ್ನುವಂಥ ಮಾತುಗಳು ನಮ್ಮ ರಘುರಾಮ್ ಸರ್ ಅಂತ ಅವರು ಹೇಳಿದ್ರೆ ಆಗ ಸ್ವಲ್ಪ ಮಾತು ಬೇಕಂತ ಅನಿಸುತ್ತೆ. ಉಳಿದಂಗೆ ಮಾತುಗಳು ಬೇಕಂತ ಅನಿಸೋದಿದೆ. ಯಾಕೆಂತಂದರೆ ಇಲ್ಲಿ ಅನೇಕ ಕೋಗಿಲೆಗಳು ಇದುವರೆಗೂ ಆಡಿದ್ದಾವೆ, ಅನೇಕ ಕೋಗಿಲೆಗಳು ಆಡಿದ್ದಾವೆ. ಅದಕ್ಕೆ ಸೂಕ್ತವಾಗಿರುವಂಥ ಬಲ ಕೂಡ ನಮ್ಮ ಸುತ್ತಲೂ ಇದೆ. ಸಿಟಿ ಒಳಗಡೆ ಕಲಾಸ್ಪಡ್ಯ ಅದು ಬೇರೆ ನಗರ, ಅದು ಇದು ಸಾಹಿತ್ಯದ ಹೂಬಲ ಸುತ್ತಲೂ ಇದೆ. ಇದರಲ್ಲಿ ಕೋಗಿಲೆಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ಆಡಿದ್ದಾವೆ. ಒಳ್ಳೆ ಎನ್ವಿರಾನ್ಮೆಂಟು ಇಲ್ಲಿ ಇದೆ. ಮತ್ತು ಇಂಥ ಕೋಗಿಲೆಗಳನ್ನು ಸಿದ್ಧ ಮಾಡೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಸ್ವತಃ ನಾನು ಮೇಷ್ಟ್ರ ಆಗಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಆದರೆ ಸಂಗೀತದ ಮೇಷ್ಟ್ರ ಅಲ್ಲ, ಸಂಗೀತದ ಮೇಷ್ಟ್ರ ಅಲ್ಲ. ನಿಮ್ಮ ಕಷ್ಟ ಸುಖ ನಾನು ಊಹೆ ಮಾಡಬಲ್ಲೆ. ಆದರೆ ಹಾಡು ಕಲಿಯೋಕ್ಕೆ ನೀವೇನೆಲ್ಲ ಕಷ್ಟಪಟ್ಟಿದ್ದೀರಿ, ಸಂಗೀತ ಏನೆಲ್ಲ ಕಲಿತಿದ್ರಿ, ಅದು ಊಹೆ ಮಾಡಬಲ್ಲೆ. ಆದರೆ ಆ ಕಷ್ಟ ಸುಖ ಅಂತಿಮವಾಗಿ ನಿಮಗೆ ಗೊತ್ತು. ಆ ಕಲಿಸಿದಂಥ ಮೇಷ್ಟ್ರು ಟಿ ರಾಜಾರಾಮ್ ಸರ್ ಅವರಿಗೆ ಆ ಕಷ್ಟ ಗೊತ್ತು. ಒಟ್ಟಾರೆ ಎಲ್ಲ ಹಾಡುಗಳು ಕೂಡ ಭಾಳ ಚೆನ್ನಾಗಿ ಬಂದಿದ್ದಾರೆ. ಸೃಷ್ಟಿ ಶ್ರೀನಿವಾಸ ಇರ್ಬೋದು, ಉಮೇಶ್ ಅವರು ಇರ್ಬೋದು, ರಾಜಾರಾಮ್ ಅವರ ಮಕ್ಕಳು ರಾಜಕಿರಣ್ ಇರ್ಬೋದು, ರವಿ ಕಿರಣ್ ಇರ್ಬೋದು, ಅವರು ಒಳ್ಳೆ ವಾದ್ಯಗಳ ಸಾಥ್ ಕೊಟ್ಟಿದ್ದಾರೆ. ಇದೊಂದು ಆತ್ಮೀಯವಾದಂಥ ಕಾರ್ಯಕ್ರಮ. ರಾಜಾರಾಮ್ ಸರ್ ಅವರು ಈ ಕಾರ್ಯಕ್ರಮದ ಬೆನ್ನೆಲುಬು. ಅನೇಕ ದಿನಗಳಿಂದ ಹೇಳ್ತಾಯಿದ್ರು ಈ ಥರದ ಒಂದು ಕಾರ್ಯಕ್ರಮ ಮಾಡಬೇಕಂತ. ಇವತ್ತು ಮಾಡಿದ್ದಾರೆ. ಇದು ಭಾಳ ಮೌಲಿಕವಾದಂಥ ಆತ್ಮೀಯವಾದಂಥ ಕಾರ್ಯಕ್ರಮ. ಯಾಕಂದರೆ ನಮ್ಮ ಆತ್ಮೀಯರು ಮೃತ್ಯುಂಜಯ ದೊಡ್ಡವಾಡ ಅವರು ಅವರೇ ಕಂಪೋಸ್ ಮಾಡುವಂಥ ಹಾಡನ್ನು ಹಾಡಿದ್ದಾರೆ. ಅವರು ಬರೋಕ್ಕೆ ಮುಂಚೆ ಅವರೇ ಸಂಯೋಜನೆಯ 3 ಗೀತೆಗಳು ಪ್ರೆಸೆಂಟ್ ಆದವು. ಅದು ಅವರ ಮಹತ್ವವನ್ನು ಹೇಳ್ತದೆ. ಅವರ ಸಂಯೋಜನೆ ಬೇರೆಯವರು ಹಾಡೋದಿಲ್ಲ, ಅದು ಅವರ ಮಹತ್ವವನ್ನು ಹೇಳುವಂಥ ವಿಚಾರ. ಆಮೇಲೆ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿರುವಂಥ ದಿಲವರ್ ರಾಮದುರ್ಗ ಅವರು ಹಿಂದೆಗಡೆ ಕೂತಿದ್ದಾರೆ. ಈ ಥರದ ಅನೇಕ ಮೌಲ್ಯ ಮತ್ತು ಭಾಳ ಎತ್ತರದ ವ್ಯಕ್ತಿಗಳು, ಗಾಯಕರು, ಕಲಾವಿದರು ಎಲ್ಲರೂ ಕೂಡ ಸೇರಿರುವಂಥ ಕಾರ್ಯಕ್ರಮ ಇದು. ರಾಜಾರಾಮ್ ಸರ್ ಅವರಿಗೆ ಇಷ್ಟು ದೀರ್ಘಕಾಲ ಸಂಗೀತದ ಸಾಥ್ ಕೊಟ್ಟು ಸ್ವತಃ ಗಾಯಕರು ಕೂಡ ಇರುವಂತಹ ಶ್ರೀಮತಿ ರಾಜಾರಾಮ್ ಮೇಡಮ್ ಅವರು ಇಲ್ಲಿ ಇದ್ದಾರೆ, ವಿಭೂತಿ ಹಳ್ಳಿಯವರು ಇದ್ದಾರೆ. ಈ ಥರದ ಅನೇಕ ಆತ್ಮೀಯರು ಸೇರಿರುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಹಾಡು ಸಂಗೀತಮಯವಾಗಿ ಬರ್ತಾಯಿದೆ. ಮೇಡಮ್ ಅವರು ಅದನ್ನೆಲ್ಲ
ಆ ಮಾತುಗಳನ್ನೇ ಹಾಡುಗಳನ್ನೇ ಇಟ್ಕೊಂಡು ಅವರಿಗೆ ಒಂದು ಸ್ವತಃ ಒಂದು ಕವಿತೆಯನ್ನು ಕೂಡ ಕಟ್ಟಿದ್ರಲ್ಲ, ಅವರಿಗೆ ಸಾಹಿತ್ಯಕ್ಕೆ ಪ್ರಜ್ಞೆ ಇರೋದ್ರಿಂದಲೇ ಅವ್ರ ಮಾತುಗಳಿಗೂ ಕೂಡ ಕಾವ್ಯಕ್ಕೂ ಒಂದು ಆಯಾಮ ಸಿಕ್ಕಿರೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಈ ಥರದ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ರಾಜಾರಾಮ್ ಸರ್ ಹೇಳಿದಾಗೆ ನಾವು ರಾಜ್ಯಾದ್ಯಂತ ಇರುವಂತಹ ಹೊಸ ಕವಿಗಳನ್ನು ಗುರುತಿಸಿ ಅವರ ಕವನಗಳನ್ನು ತರಿಸ್ಕೊಂಡು ಸಂಯೋಜನೆಯನ್ನು ಮಾಡಿಸಿ 2 ತಿಂಗಳಿಗೊಂದು ಕಡ್ಡಾಯವಾಗಿ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೊಸ ಕವಿಗಳು ಪ್ರತಿ ಕಾರ್ಯಕ್ರಮದಲ್ಲಿ ಒಂದು 15 ಕವಿಗಳು, ಒಂದು ಕಾರ್ಯಕ್ರಮದಲ್ಲಿ 15 ಕವಿಗಳು 2 ತಿಂಗಳಿಗೊಂದ್ಸಲ ಕಡ್ಡಾಯವಾಗಿ ಮಾಡಬೇಕು ಅಂತ ಯೋಜನೆ ಹಾಕಿದ್ದೀವಿ. ಈಗಾಗಲೇ 2 ಕಾರ್ಯಕ್ರಮ ಆಗಿದೆ. ಇನ್ನೂ ಸತತ 2 ವರ್ಷಗಳ ಕಾಲ ಈ ಕಾರ್ಯಕ್ರಮಗಳು ಆಗ್ತಾ ಹೋಗ್ತವೆ. ಅದರಲ್ಲಿ ನಾನೇನೋ ಕವನಗಳನ್ನ ಹುಡುಕಿ ತೆಗೆದು ಮಾಡಿಬಿಡ್ತೀನಿ. ಆದರೆ ನನಗೆ ಸಂಯೋಜನೆ ಮಾಡಲಿಕ್ಕಾಗುತ್ತಾ, ಹಾಡಲಿಕ್ಕಾಗುತ್ತಾ ಅಂಥ ಕೆಲಸ ಎಲ್ಲ ಮಾಡಬೇಕಾಗಿರೋದು ರಾಜಾರಾಮ್ ಸರ್ ಅಂತವರು, ದೊಡ್ಡಗೌಡ ಅಂತವರು. ಅವರೇ ಸಂಯೋಜನೆ ಮಾಡಬೇಕು, ಅವರೇ ಹಾಡಬೇಕು, ಇಲ್ಲ ಹಾಡಿಸ್ಬೇಕು. ಅಂಥವರಿಂದ ನಡೆಯುವಂತಹ ಕಾರ್ಯಕ್ರಮ ಹಾಡು ಹೊಸ ಹಾಡು ಅನ್ನುವಂಥ ಒಂದು ಕಾರ್ಯಕ್ರಮ. ನೀವು ಕೂಡ ಈಗಾಗಲೇ ಗಮನಿಸಿದ್ರಿ. ಅದಕ್ಕೆ ನೀವು ಕೂಡ ಇರಬೇಕಾಗ್ತದೆ. ನಿಮ್ಮ ಸಂಗೀತದ ಸೇವೆ ನೀವು ಕೊಡಬೇಕು. ನಮ್ಮಂಥವ್ರು ಕೊಡೋಕ್ಕಾಗಲ್ಲ. ನಮಗೆ ಸಂಗೀತನೂ ಬರೋಲ್ಲ, ಹಾಡಕ್ಕೂ ಬರೋಲ್ಲ. ಹಾಗಾಗಿ ರಾಜಾರಾಮ್ ಸರ್, ದೊಡ್ಡಗೌಡ ಅಂತವರು ಸಂಯೋಜನೆ ಮಾಡ್ತಾರೆ. ಆ ಹಾಡುಗಳನ್ನು ನಾವು ಹಾಡಬೇಕು. ಕವಿಗಳು ಬರೀತಾರೆ, ಅವುಗಳನ್ನು ನೀವು ಹಾಡಬೇಕು. ಹಾಡಿದಾಗ ಏನಾಗ್ತದೆ, ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೊಸ ಹಾಡುಗಳು ಬರ್ತವೆ, ಹೊಸ ಕವಿಗಳು ಬರ್ತಾರೆ. ಇಡೀ ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೊಸ ನೀರು ಬರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಪೂರ್ವಿಕರ ಕೆಲಸ ಮಾಡೋದಲ್ಲ, ಅದೇ ಕೆಲಸವನ್ನು ನಾವು ನಮ್ಮ ತಲೆಮಾರಿನಲ್ಲಿ ಮಾಡಬೇಕಾಗ್ತದೆ. ಆ ಮೂಲಕವಾಗಿ ನಾವು ಕೂಡ ನಮಗೆ ಘನತೆಯನ್ನು ತಂದುಕೋಬೇಕಾಗ್ತದೆ. ಆ ನೆಲೆ ಒಳಗಡೆ ನಮ್ಮ ಸಂಸ್ಥೆನೂ ಕೆಲಸ ಮಾಡ್ತಾ ಇದೆ. ಅದರ ಪ್ರಧಾನ ಕಾರ್ಯದರ್ಶಿಗಳು ರಾಜಾರಾಮ್ ಸರ್ ಅವರು, ಅವರೇ ಅಧ್ಯಕ್ಷರಾಗಬೇಕಾಗಿತ್ತು. ನಾವೆಲ್ಲ ಇರ್ತೀವಿ, ನೀವು ಸುಮ್ಮನೆ ಇರಿ ಅಂತ ಹೇಳಿದರೆ, ಆಗ ನಾನು ಸುಮ್ಮನೆ ಇದ್ದೀನಿ. ಆ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಇರಬೇಕು. ಆ ಕಾರ್ಯಕ್ರಮ ನೀವು ಹೊಸ ಕವಿಗಳಿಗೆ ವೇದಿಕೆ ಆಗುವಂತಹ ಒಂದು ಆಲೋಚನೆ ಇರೋದ್ರಲ್ಲೇ ನನ್ನ ಕವಿತೆಗಳನ್ನು ಕೂಡ ಈ ವೇದಿಕೆಯಲ್ಲಿ ರಾಜಾರಾಮ್ ಸರ್ ಅವರು ಆಡಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರ ವಿಶ್ವಾಸಕ್ಕೆ, ಇವರ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ಋಣಿಯಾಗಿದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿ ಬಂದಂತಹ ಹಾಡುಗಳ ಸಂಗೀತ ನಿರ್ದೇಶಕರಿದ್ದಾರಲ್ಲ, ಈ ಗಾಯಕರಿದ್ದಾರಲ್ಲ, ವಾದ್ಯ ಕಲಾವಿದರಿದ್ದಾರಲ್ಲ, ಇಲ್ಲ ಸಂಘಟಕರಿದ್ದಾರಲ್ಲ, ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಒಂದು ಕೃತಜ್ಞತೆಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾವ್ಯ ಕೋಗಿಲೆಯ ಕರ್ತೃ ಕಾವ್ಯ ಶ್ರೀನಿವಾಸ ಮೂರ್ತಿಗಳವರಿಗೆ ಪ್ರೀತಿಯ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳಿಗೆ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಶ್ರೀಯುತ ಕೆ.ವಿ. ರಘುರಾಮ್ ಅವರಿಗೆ ಸಂವಿಧಾನ ನಗರಿ ಸುಗಮ ಸಂಗೀತ ಶಾಲೆಯ ಪರವಾಗಿ, ಕಾವ್ಯ ಶ್ರೀನಿವಾಸ ಮೂರ್ತಿಗಳವರಿಗೆ ಹಾಗೆ ರಘುರಾಮ್ ಅವರಿಗೂ ಕೂಡ ಈ 2 ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ. ಶ್ರೀಯುತ ರಘುರಾಮ್ ಅವರು ದಯಮಾಡಿ ವೇದಿಕೆಯ ಮುಂಬದಿಗೆ ಆಗಮಿಸಬೇಕಾಗಿ ಕೋರಿಕೆ. ಶ್ರೀಯುತ ಮೃತ್ಯುಂಜಯ ದೊಡ್ಡಗೌಡ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಆಗಬೇಕಾಗಿ ವಿನಂತಿ. ಧನ್ಯವಾದಗಳು ಶ್ರೀ ಕೆ.ವಿ. ರಘುರಾಮ್ ಅವರಿಗೆ. ಇದೀಗ ಡಾಕ್ಟರ್
ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಜೋರಾದ ಚಪ್ಪಾಳೆ ಶ್ರೀನಿವಾಸ್ ಸರ್ ಅವರಿಗೆ. ಚಿರಂಜೀವಿ ಪ್ರಬಂಧದಿಂದ ತಿರುಗಾಳಿಗೆ ಮುಂದಿನ ಸಂಸ್ಥೆಯ ವಾರಸ್ದಾರ ಅವರು. ಸೊ ಇಲ್ಲಿಂದನೇ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹಾಗೆ
ನಮ್ಮ ನಿಮ್ಮ ಬಂಧನ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ಕನ್ನಡಿಗರ ಕಾವ್ಯನುಡಿಯೇ ಕನ್ನಡಿಗರ ಕಾವ್ಯನುಡಿಯೇ ನಮ್ಮ ನಿಮ್ಮ ಬಂಧನ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ನಮ್ಮ ಹಾಡು ನಿಮ್ಮಲ್ಲಯ ನಮ್ಮ ಹಾಡು ನಿಮ್ಮಲ್ಲಯ ನಡುವೆ ಸ್ನೇಹ ಕಿರಣ ನಮ್ಮ ಹಾಡು ನಿಮ್ಮಲ್ಲಯ ನಡುವೆ ಸ್ನೇಹ ಕಿರಣ ನಮ್ಮ ಶ್ರುತಿಗೆ ನಿಮ್ಮ ತಾಳ ನಮ್ಮ ಶ್ರುತಿಗೆ ನಿಮ್ಮ ತಾಳ ನಡುವೆ ನಮ್ಮ ಬಂಧನ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ ಕನ್ನಡಿಗರ ಕಾವ್ಯನುಡಿಯೇ ಕನ್ನಡಿಗರ ಕಾವ್ಯನುಡಿಯೇ ನಮ್ಮ ನಿಮ್ಮ ಬಂಧನ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ಇದುವರೆಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಆಗಮಿಸಿದ ಎಲ್ಲ ಗಣ್ಯರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ತೆ. ಸರ್ ಸರ್ ಬೆಳಿಗ್ಗೆ ಮಾತಾಡಲ್ಲ? ಎಸ್, ಬೆಳಿಗ್ಗೆ ಇವತ್ತು ಹೇಳ್ಕೊಟ್ಟಿಲ್ಲ? ಎಸ್, ಬೆಳಿಗ್ಗೆ ಹಾಂ ಬೆಳಿಗ್ಗೆ ಓದ್ಬೇಕು. ಎಸ್, ಥ್ಯಾಂಕ್ ಯು ಸರ್.